ಬೆಂಕಿ ಸೀಸನ್ ಅದು ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನೀವು ನನಗೆ ಪ್ರಿವಿಲೇಜಸ್ ಬೇಕು, ನಾನು ಎಂಜಾಯ್ ಮಾಡಬೇಕು ಕಾಡು ಅಂದ್ಬಿಟ್ಟು ಬಂದಿದ್ದಾರೆ ಕೆಲವು ಮೆಂಬರ್ಸ್. ಆಮೇಲೆ ಇವ್ರು ಹೇಗೆ ಬಿಸ್ನೆಸ್ ಅಂದರೆ ಇವ್ರದ್ದು ಮರ ಕಡಿಬೇಕು. 35 ಲೋಡ್ ಮರನ ಸೆನ್ನ ಸ್ಪೆಕ್ಟೇಬಲ್ಸ್ ಒಂದು ಬೀಡಿದೆ ಕಡ್ದು ಅವರು ಬೇರೆ ಬ್ರಿಕೆಟ್ಸ್ ಫ್ಯಾಕ್ಟ್ರಿಗೆ ಕಳಿಸಿದ್ದಾರೆ. ಫಾರೆಸ್ಟ್ ಆಫೀಸರ್ಗೆ ಹೋಗಿ ಧಮಕಿ ಹಾಕ್ಬಿಟ್ಟು ನನಗೆ ಇದು ಕೊಡು, ನನಗೆ ಅದು ಮಾಡೋ ಅಂದಿರೋದು. ಇನ್ನೊಬ್ಬರು ಬಂದ್ಬಿಟ್ಟು ಮರ ಕಡಿದ್ರೆ ಬ್ರಿಕೆಟ್ಸ್ ಮಾರಬೇಕು, ಬ್ರಿಕೆಟ್ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಮರನ ಅನ್ನೋದು. ಇನ್ನೊಬ್ಬರು ಇಲ್ಲ, ನಾನು ಕಾಡೊಳಗೆ ಸಫಾರಿ ಮಾಡಬೇಕು, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಇರೋದು. ಇದು ಬೇಕಾಯ್ತಾ ಸರ್ಕಾರಕ್ಕೆ? ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ಬಿಟ್ಟು ಅವ್ರಿಗೆ ವನ್ಯಜೀವಿ ನೋಡಬೇಕು, ಖುಷಿ ಆಗಲಿ, ಬರಲಿ ಕಾಡಿಗೆ ಎಂಜಾಯ್ ಮಾಡ್ಕೊಂಡು ಹೋಗಲಿ. ಒಂದು ಮನೆ ಕಟ್ಟಿದ್ದಾರೆ ಅಲ್ಲಿ. ಇವ್ರು 2 ದಿವಸ ವಾರಕ್ಕೆ ಎಂಟರ್ಟೈನ್ಮೆಂಟು, ವರ್ಷಕ್ಕೊಂದು 20 ಸತಿ ಎಂಟರ್ಟೈನ್ ಮಾಡೋಕ್ಕೆ, ಇವ್ರು ಎಂಜಾಯ್ ಮಾಡೋಕ್ಕೆ ದಿನಗಟ್ಟಲೆ ರೈತರಿಗೆ ತೊಂದರೆ. ಕಾಡಾನೆ ಊರ ಕಡೆ ಹೋಗುತ್ತೆ, ಊರ ಕಡೆ ಹೋದಾಗ ಗಲಾಟೆ ಆಗೇ ಆಗುತ್ತೆ. ಅಂದರೆ ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಅವರು ಗೌರ್ಮೆಂಟಿಗೆ ಅಡ್ವೈಸ್ ಮಾಡೋದು ಬಿಟ್ಟು ಅವರೇ ಹೋಗ್ಬಿಟ್ಟು ಒಂದು ಎಲಿಫೆಂಟ್ ಕಾರಿಡಾರೊಳಗೆ ಇದು ಕಟ್ಕೊಂಡಿದ್ದಾರೆ. ಎಂಥದ್ದು ರಿಸಾರ್ಟ್. ನೀವು ಯಾರನ್ನೋ ತಮ್ಮನ್ನು ಕೂರಿಸ್ಕೊಂಡ್ಬಿಟ್ಟು ಇದೊಂದು ಸರ್ಕಸ್ ಅಲ್ಲ, ಇದು ಬಹಳ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಲೈಫ್. ಅಲ್ಲ, ನಾನು ಹೇಳಬೇಕಂದ್ರೆ ನಾನು ವನ್ಯಜೀವಿ ಮಂಡಳಿಯೊಳಗೆ ಇದ್ದೆ, ನಾನು ವೈಲ್ಡ್ ಲೈಫ್ ಬೋರ್ಡಾಗಿದ್ದೆ. 2 ಟರ್ಮ್ ಇದ್ದೆ, 1 ಟರ್ಮ್ ರಿಸೈನ್ ಮಾಡಿದೆ. ಯಾಕಂದರೆ ಬೇರೆ ಬೇರೆ ಥರ ಇದುಗಳಿತ್ತು, ಬೇಡಪ್ಪ ಅನ್ನೋಂಥದ್ದು ಇರಬಾರ್ದು ಅಂತ ರಿಸೈನ್ ಮಾಡಿದ್ದೆ. ನಾನು ಹೇಳ್ತೀನಿ, ಇದು ಹೌದು, ಒಂದು ವನ್ಯಜೀವಿ ಮಂಡಳಿಗೆ ಬಂದಾಗ ಒಂದು ಪ್ರಿವಿಲೇಜ್ ಇದೆ. ನಮ್ಮ ಪ್ರಿವಿಲೇಜ್ ಏನಂದರೆ ಇಂಪಾರ್ಟೆಂಟಾಗಿ ಸರ್ಕಾರಕ್ಕೆ ಹೆಲ್ಪ್ ಮಾಡಿ ನಮ್ಮ ಕಾಡು ಉಳ್ಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಲೋಕಲ್ ಕಮ್ಯುನಿಟೀಸ್ ಜೊತೆ ಎಂಗೇಜ್ ಮಾಡಬೇಕು. ಏನೇನು ಕೊರತೆ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ಹೆಲ್ಪ್ ಮಾಡೋಕ್ಕೆ ನಾವು ಅದು ರೆಸ್ಪಾನ್ಸಿಬಿಲಿಟಿ. ನಾವು ಇದ್ದಾಗೆ ಇವತ್ತು ಲಾಸ್ಟ್ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಆದಾಗ ಜನವರಿ ಒಳಗೆ ಇವರು ವೈಲ್ಡ್ ಲೈಫ್ ಬೋರ್ಡು ಅವ್ರು ಕೇಳಿದಾರಂತೆ ಸರ್ಕಾರಕ್ಕೆ, ನಾವು ಕಾಡು ಹೋದಾಗ ನಮಗೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಇವರು, ನಮಗೆ ಒಂಥರ ಹಿಲ್ ಟ್ರೀಟ್ ಮಾಡ್ತಾರೆ ಅಂದ್ಬಿಟ್ಟು ಮಿನಿಟ್ಸ್ ಮಾಡ್ಕೊಂಡಿದ್ದಾರೆ. ಇದು ಮುಂಚೆ ಈ ಥರ ಆಗಿಲ್ಲ. ಅವ್ರು ಮಿನಿಟ್ಸ್ ಒಳಗೆ ಏನು ಹೇಳಿದ್ರೆ, ಈ ಥರ ಜನ ಬಂದಾಗ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಬಂದಾಗ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು. ಅದು ಸರ್ಕಾರ ಏನೋ ಒಳ್ಳೆತನ ಅಂತ ಮಾಡಬಾರ್ದಾಯ್ತು, ತಪ್ಪು ಮಾಡಿ ಒಪ್ಕೊಂಡ್ಬಿಟ್ಟಿದ್ದಾರೆ ಮಿನಿಟ್ಸ್ ಒಳಗೆ ಆಗಿ. ಆಮೇಲೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರು ಇರೋ ಎಲ್ಲ ರಿಸರ್ವ್ಸ್ ಎಲ್ಲ ಸರ್ಕಲ್ಸ್ಗೂ ಕಳಿಸಿ, ಫಾರೆಸ್ಟ್ ಸರ್ಕಲ್ಗೆ ಇಂಥ ವನ್ಯಜೀವಿ ಮಂಡಳಿ ಮೆಂಬರ್ಸ್ ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು. ಇದು ಬಂದು ಕಾಡು ಗೀಚ್ ಟೈಮ್ ಒಳಗೆ ಮಾಡಬಾರ್ದಾಯ್ತು. ಅವ್ರು ಯಾವಾಗ ಥರ ಹೋಗಲಿ, ಅವ್ರ ಪ್ರಿವಿಲೇಜ್, ಅವ್ರು ಹೆಂಗೋ ಇದು ಬಂದಿದ್ದಾರೆ, ಅವ್ರು ಹೋದಾಗ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಹೋಗ್ಬಿಟ್ಟು ಬೆಂಕಿ ಸೀಸನ್ ಅದು ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನೀವು ನನಗೆ ಪ್ರಿವಿಲೇಜಸ್ ಬೇಕು, ನಾನು ಎಂಜಾಯ್ ಮಾಡಬೇಕು ಕಾಡು ಅಂದ್ಬಿಟ್ಟು ಬಂದಿದ್ದಾರೆ ಕೆಲವು ಮೆಂಬರ್ಸು. ನಾವು ಫಸ್ಟು ಸರ್ಕಾರಕ್ಕೆ ಕೇಳೋದು, ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇರ್ಬೋದು, ನೆನ್ನೆ BJP ಇದ್ದಿರ್ಬೋದು, ಅದಕ್ಕೆ ಮುಂಚೆ JDS ಇದ್ದವ್ರಬೋದು, ಇವ್ರಿಗೆಲ್ಲ ಇಲ್ಲ ನಾಳೆ ಒಂದು ಟೊಮೆಟೊ ಪಾರ್ಟಿ ಬರ್ಬೋದು, ನಾಳೆದು ಇನ್ನೊಂದು ಪೊಟ್ಯಾಟೊ ಪಾರ್ಟಿನೂ ಬರ್ಬೋದು. ಅದಕ್ಕೆ ನಮ್ಗೆ ತಲೆ ಕೆಡಿಸ್ಕೊಳ್ಳೋಣ. ನಾವು ಹೇಳೋದು, ಯಾವುದೇ ಗೌರ್ಮೆಂಟ್ ಬಂದರೂ ದಯವಿಟ್ಟು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ನೀವು ವನ್ಯಜೀವಿ ಮಂಡಳಿ ಜನ ತಗೊಂಡಾಗ ಇದು ಒಂದು ಅಡ್ವೈಸರಿ ಕಮಿಟಿ, ಅಡ್ವೈಸರಿ ಬೋರ್ಡು ತಗೊಂಡಾಗ ನೀವು ಎಕ್ಸ್ಪರ್ಟ್ಸ್ ತೊಗೊಳ್ಳಿ, ಸೈಂಟಿಸ್ಟ್ ತೊಗೊಳ್ಳಿ, ರಿಸರ್ಚರ್ಸ್ ತೊಗೊಳ್ಳಿ, ಕನ್ಸರ್ವೇಷನಿಸ್ಟ್ ತೊಗೊಳ್ಳಿ, ಬಯಾಲಜಿಸ್ಟ್ ತೊಗೊಳ್ಳಿ. ನೀವು ಯಾರನ್ನೋ ತಮ್ಮನ್ನು ಕೂರಿಸ್ಕೊಂಡ್ಬಿಟ್ಟು ಇದೊಂದು ಸರ್ಕಸ್ ಅಲ್ಲ, ಇದು ಬಹಳ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಲೈಫ್. ಅಂಥದ್ರೊಳಗೆ ನೀವು ಕರ್ಕೊಂಬಂದ್ಬಿಟ್ಟು ಫೋಟೋಗ್ರಾಫರ್ಸು ನನಗೆ ಬೇಕಾದವ್ರು ಕೂರಿಸ್ಕೊಂಡ್ರೆ ಇವತ್ತಿನ ಸ್ಥಿತಿ ಆಗಿದೆ ಅಂದರೆ ಗೌರ್ಮೆಂಟ್ಗೆ ಎಂಬಾರಸ್ಮೆಂಟ್ ಬಂದಿದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಒಬ್ಬರು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು ಅವರು ಮೊನ್ನೆ ಅವರು ಬರೀತಾರೆ, ಈ ಮಿನಿಟ್ಸ್ ಮಾಡ್ತಾರಲ್ಲ, ಒಂದು ವಿಸಿಟ್ ಮಾಡಿದಾಗ ಅವರೇ ಖುದ್ದಾಗಿ ಬರೆದಿದ್ದಾರೆ. ಒಬ್ಬರು ಅಂಗಡಿ ಅಂದ್ಬಿಟ್ಟು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು, ಈ ಥರ ನಾನು ಬಂದೀಪುರಿಗೆ 19ಕ್ಕೆ ಬರ್ತಾಯಿದ್ದೀನಿ, ಬಂದು ಅಲ್ಲಿ ಮಾತಾಡಿದ್ಮೇಲೆ ಜನಕ್ಕೆ ಹೋಗಿ ಮೀಟ್ ಮಾಡ್ತೀನಿ, ಅಲ್ಲಿಂದ ನಾನು ನೆಕ್ಸ್ಟು ನಾಗರೊಳಗೆ ಹೋಗ್ತೀನಿ, ಅಲ್ಲಿರೋ ಫಾರೆಸ್ಟ್ ಆಫೀಸರ್ಸ್ ಭೇಟಿ ಆಗ್ತೀನಿ ಅಂದ್ಬಿಟ್ಟು. ಅವರು ಏನೀಗ ಬೆಂಕಿ ಇರೋದು ಅವ್ರಿಗೆ ಗೊತ್ತಿರಲಿಲ್ವಾ? ಬೆಂಕಿ ಸೀಸನು, ಜನ ಒಂದು ಫಾರೆಸ್ಟ್ ಸ್ಟಾಫು ಎಲ್ಲೂ ಆಫೀಸರ್ ಕೂರಂಗಿಲ್ಲ, ಎಲ್ಲ ಕಾಡೋಗಿರಬೇಕು ವಾಚ್ ಮಾಡಿಕೊಂಡು. ಅಂಥ ಟೈಮಲ್ಲಿ ಹೋಗ್ತೀನಿ, ನಾನು ಕೊಡಿ ಅಂದ್ಬಿಟ್ಟು ಮೊನ್ನೆ ಹೋಗಿದ್ದಾರೆ. ಸರ್ಕಾರ ಚೀಫ್ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಹೇಳಿದ್ದಾರೆ, ಇಲ್ಲ ಇದು ಮಾಡೋಕ್ಕೆ ಬಿಡೋಲ್ಲ, ನಾನು ಸ್ಟಾಪ್ ಮಾಡ್ತೀನಿ ಅಂದ್ಬಿಟ್ಟು. ಆದರೂ ಹೋಗಿದ್ದಾರೆ. ಹೋಗ್ಬಿಟ್ಟು ನಾನು ಬಂದಿದ್ದೀನಿ, ನನಗೆ ಎಸ್ಕಾಟ್ ಕೊಡಿ ಅಂದ್ಬಿಟ್ಟೆಲ್ಲ ಮಾಡಿದ್ದಾರೆ.
ಇಂಥವರೆಲ್ಲ ನಮ್ಗೆ ಬೇಕಾ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸು? ನಾವು ಪ್ರಜೆಗಳು, ನಾವು ಓಟ್ ಹಾಕೋದು ಈ ಸರ್ಕಾರಕ್ಕೆ. ನಮಗೆ ಶಕ್ತಿ ಇಲ್ವಾ ಸರ್ಕಾರಕ್ಕೆ ಮಾತಾಡೋಕ್ಕೆ? ಇಂಥದ್ದು ಯಾಕೆ ಮಾಡ್ತಿದ್ದೀರಾ ಅಂದ್ಬಿಟ್ಟು. ಇವರು ಒಂದು ಕಡೆ, ಇನ್ನೊಬ್ಬರು ಇದ್ದಾರೆ ಯಾರ್ದು ಅಜಿತ್ ಅಂದ್ಬಿಟ್ಟು, ಅವರು ಈ ಮರ ಕಡಿತಾರಲ್ಲ ಅದನ್ನು ಮಾರಾಟಬೇಕಂತೆ, ಬ್ರಿಕೆಟ್ಸ್ ಫ್ಯಾಕ್ಟ್ರಿ ಕಳಿಸ್ಬೇಕಂತೆ, ಬ್ರಿಕೆಟ್ಸು USA ಕಳ್ಸೋಕ್ಕೆ. ಅದನ್ನು ಅವರು ಎನ್ಕರೇಜ್ ಮಾಡ್ತಾವ್ರೆ ಬಂದೀಪುರ ಒಳಗೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಅಲ್ಲಿ ಏನೇ ಮರ ಬಿದ್ದಿದ್ರು ಏನೇ ಆಗಿದ್ರು ಅದು ಹಂಗೇ ಇರಬೇಕು, ಬಿದ್ದು ಅದು ಕೊಳ್ತು ಮೆನ್ಯೂರ್ ಆಗಬೇಕು ಬಯೋಡೈವರ್ಸಿಟಿ ಇದಕ್ಕೆ ಅಂದ್ಬಿಟ್ಟು. ಈಗೇನು ಮಾಡಿದ್ದಾರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನು, 35 ಲೋಡ್ ಮರನ ಸೆನ್ನ ಸ್ಪೆಕ್ಟೇಬಲ್ಸ್ ಒಂದು ಬೀಡಿದೆ ಕಡ್ದು ಅವರು ಬೇರೆ ಬ್ರಿಕೆಟ್ಸ್ ಫ್ಯಾಕ್ಟ್ರಿಗೆ ಕಳಿಸಿದ್ದಾರೆ. ಆಮೇಲೆ ಈ ಮೆಂಬರ್ಗಳು ಬೇರೆಯವ್ರನ್ನ ಕರ್ಕೊಂಬರೋದು, ಕರ್ನಾಟಕದವರಲ್ಲ, ತಮಿಳ್ನಾಡಿಂದ ಕರ್ಕೊಂಬಂದು, ಅವ್ರದ್ದು ರೆಕಾರ್ಡೇ ಸರಿ ಇಲ್ಲ ಆ ಮನುಷ್ಯಂದು, ಅವನು ಕರ್ಕೊಂಬಂದು ಇವರು ನಿಮಗೆ ವುಡ್ಡನ್ನು ಮಾರ್ಕೊಡ್ತಾರೆ, ನಿಮಗೆ ದುಡ್ಡು ಬರುತ್ತೆ, ರಿಸ್ಟೋರೇಷನ್ ಮಾಡ್ಬೋದು ಅಂದ್ಬಿಟ್ಟು. ಸ್ವಾಮಿ ನೀವು ಏನು ಮಾಡಬೇಡಿ, ಕಾಡನ್ನ ಕಾಡಾಗೆ ಬಿಡಿ, ಕಾಡು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇವ್ರು ಹೇಗೆ ಬಿಸ್ನೆಸ್ ಅಂದರೆ ಇವ್ರದ್ದು ಮರ ಕಡಿಬೇಕು, ಮರ ಕಡಿದ್ಬಿಟ್ಟು ಮಾರಾಟ ಆಗಬೇಕು ಅಂದ್ಬಿಟ್ಟು. ಆ ಮರ ಬುಡ ಇದೆಯಲ್ಲ, ಆ ಬುಡದಿಂದ ಲ್ಯಾಟ್ರಲ್ ರೂಟ್ಸ್ ಅಂತೀವಿ, ಅಲ್ಲಿಂದ ಚಿಗುರ್ಕೊಂಬರುತ್ತೆ, ಕೊಪ್ಪಾಯ್ಸಾಕತ್ತೆ. ಅದನ್ನೇ ಇವ್ರಿಗೆ ಎತ್ತಕ್ಕೆ ಇದು ಇಲ್ಲ, ಬುದ್ಧಿ ಇಲ್ಲ. ಮರ ಕಡಿಬೇಕು ಮಾರಬೇಕು ಅಂದ್ಬಿಟ್ಟು ಅವರೊಂದು ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನು ನಾನು ಸರ್ಕಾರಕ್ಕೆ ತಂದಿದ್ದೀನಿ, ಬರೆದಿದ್ದೀನಿ, ಮಾತಾಡಿದ್ದೀನಿ ಫಾರೆಸ್ಟ್ ಮಿನಿಸ್ಟ್ರಿಗೆ. ಇನ್ನೊಂದು ಕಡೆ ಇನ್ನೊಬ್ಬರು, ನಾನು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು, ನನಗೆ ಅಧಿಕಾರ ಇದೆ, ನಾನು ಯಾವಾಗ ಬೇಕಾದ್ರೂ ಕಾಡಿಗೆ ಹೋಗ್ಬೋದು, ನಾನು ಕಾಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನನ್ನ ಜೀಪ್ ಒಳಗೆ ಅಂದ್ಬಿಟ್ಟು ಅವರೊಬ್ಬರು ಕೂತಿದ್ದಾರೆ. ಸೊ ಇಂಥದ್ದೆಲ್ಲ ಬೇಕಾಯ್ತಾ ಸರ್ಕಾರಕ್ಕೆ? ಒಂದು ಜವಾಬ್ದಾರಿಯಾಗೆ, ಎಸ್ಪೆಷಲಿ ನಾವು ಕ್ಲೈಮೇಟ್ ಕ್ರೈಸಿಸ್ ಇದ್ದಾಗ ಒಳ್ಳೊಳ್ಳೆ ಜನನ ತೊಗೊಂಬಂದು ಯಾರು ಒಳ್ಳೆ ಅಡ್ವೈಸ್ ಕೊಡೋರು ಅವ್ರನ್ನ ತೊಗೊಂಬರ್ಬೇಕಾಯ್ತು. ಇವರು ಮಿನಿಟ್ಸ್ ಕೊಟ್ಬಿಡ್ತಾರೆ, MLAಗಳು ಮಿನಿಸ್ಟ್ರುಗಳು ಮಿನಿಟ್ಸ್ ಕೊಟ್ಟಿದ ತಕ್ಷಣ ಇಂಥವ್ರನ್ನೆಲ್ಲ ಕೂರಿಸ್ತಾರೆ. ಈಗಿರೋ ಬೋರ್ಡಲ್ಲಿಗೆ ಬೇರೆ ಫೋಟೋಗ್ರಾಫರ್ಸು ಮತ್ತು ಬೇರೆ ಬೇರೆ ಜನ ಇದ್ದಾರೆ. ಸೊ ರೆಸ್ಪಾನ್ಸಿಬಿಲಿಟಿ ಬೇಕು. ಹೌದು, ನನಗೂ ಒಬ್ಬರು ಮಿನಿಟ್ಸ್ ಕೊಟ್ಟಿದ್ದರು, ಬಟ್ ನನಗೆ ಸಿನ್ಸಿಯರಿಟಿ ಏನೋ ಮಾಡಬೇಕು ಅಂದ್ಬಿಟ್ಟು ನಾನು ಫಸ್ಟ್ ವೈಲ್ಡ್ ಲೈಫ್ ಬೋರ್ಡ್ ಬಂದಾಗ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಇದು ನಾನು ಹೇಳೋದು. ಸರ್ಕಾರ ತಪ್ಪಿದು. ಆಮೇಲೆ ಯಾರು ಇವ್ರಿಗೆಲ್ಲ ಮಿನಿಟ್ಸ್ ಕೊಟ್ಟಿದ್ದಾರೆ, ಯಾರು ಇವ್ರನ್ನೆಲ್ಲ ಬೋರ್ಡೋಗಿ ಕೂರಿಸಿದಾರೋ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಅವ್ರಿಗೆ ತಲೆ ತಗ್ಸ್ಕೋಬೇಕು ಜನರ ಮುಂದೆ. ಇಂಥವ್ರನ್ನೆಲ್ಲ ನೀವು ಬೋರ್ಡೋಗಿ ಕೂತ್ಕೊಂಡ್ರೆ, ಬೋರ್ಡೋಗಿ ಕೂರಿಸಿದ್ರೆ, ಒಬ್ರು ಹೋಗ್ಬಿಟ್ಟು ಫೈರ್ ಸೀಸನ್ ಒಳಗೆ ಫಾರೆಸ್ಟ್ ಆಫೀಸರ್ಗೆ ಹೋಗಿ ಧಮಕಿ ಹಾಕ್ಬಿಟ್ಟು ನನಗೆ ಇದು ಕೊಡು, ನನಗೆ ಅದು ಮಾಡೋ ಅಂದ್ರದ್ದು. ಇನ್ನೊಬ್ಬರು ಬಂದ್ಬಿಟ್ಟು ಮರ ಕಡಿದ್ರೆ ಬ್ರಿಕೆಟ್ಸ್ ಮಾರಬೇಕು, ಬ್ರಿಕೆಟ್ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಮರನ ಅನ್ನೋದು. ಇನ್ನೊಬ್ಬರು ಇಲ್ಲ, ನಾನು ಕಾಡೊಳಗೆ ಸಫಾರಿ ಮಾಡಬೇಕು, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಇರೋದು. ಇದು ಬೇಕಾಯ್ತಾ ಸರ್ಕಾರಕ್ಕೆ? ಸರ್ಕಾರ ತಗೋಬೇಕಾದ್ರೆ ಎಂಥ ಜನ ಅಂದರೆ ಸೈಂಟಿಸ್ಟ್ಗಳು, ಕನ್ಸರ್ವೇಷನ್ ಬಯಾಲಜಿಸ್ಟ್ಗಳು, ರಿಸರ್ಚರ್ಸು. ಯಾರು ಅಡ್ವೈಸ್ ಮಾಡೋಕ್ಕಾಗತ್ತೋ ಇವರೆಲ್ಲ ಅಡ್ವೈಸ್ ಮಾಡೋ ಕೆಪಾಸಿಟಿ ಇದೆಯಾ ಇವರಿಗೆ? ಸ್ವಲ್ಪ ಆದರೂ ಬುದ್ಧಿ ಇದ್ದರೆ ಇವರು ಇದೆಲ್ಲ ಯೋಚಿಸಬೇಕಾಯ್ತು. ನಾನು ಫೈರ್ ಸೀಸನ್ಗೆ ಹೋಗ್ಬಿಟ್ಟು ಅಂಗಡಿಯವರು ಹೋಗ್ಬಿಟ್ಟು ನನಗೆ ಇದು ಮಾಡಬೇಕು ಅದು ಮಾಡಬೇಕು ಡಿಮ್ಯಾಂಡ್ ಮಾಡೋದು ಸರಿ ಇಲ್ಲ. ಇನ್ನೊಂದು ಕಡೆ ಒಬ್ಬರು ಮರ ಕಡಿತಿದ್ದಾರಲ್ಲ, ಅವ್ರಿಗೆ ಹೇಳಬೇಕು, ಬುಡದಿಂದ ಎತ್ತಬೇಕು, ಬೇರೆ ಮರ ಕಡಿದ್ರೆ ತಿರ್ಗಾ ವಾಪಸ್ ಬರುತ್ತೆ. ಬುಡಾಂದನೇ ಎತ್ತಿ ಅಂತ ಹೇಳೋಕ್ಕೆ ಶಕ್ತಿ ಇರಬೇಕು, ಅಡ್ವೈಸ್ ಕೊಡೋಕ್ಕೆ ಕೆಪಾಸಿಟಿ ಇರಬೇಕು. ಇನ್ನೊಬ್ಬರು ಕಾಡೊಳಗೆ ಇವ್ರಿಗೆ ಏನು ಕೆಲಸ ಇದೆ, ಇವ್ರಿಗೆ ಕಾಡು ಒಳಗೆ ಹೋಗ್ಬೇಕಂತ ಜೀಪ್ ತೊಗೊಂಡು ಇವ್ರಿಗೆ ಏನು ಕೆಲಸ ಇದೆ ಅವ್ರಿಗೆ? ನಾವು ಕಾಡು ಆಚೆ ನಾವು ಕೆಲಸ ಮಾಡಬೇಕಾಗಿರೋದು, ಕಾಡು ಒಳಗೆ ನಮ್ಗೆ ಯಾವ ಕೆಲಸನೂ ಇಲ್ಲ. ಕಾಡನ್ನು ಬಿಟ್ಟರೆ ಅದು ಶಾಂತವಾಗಿ ಅದು ಚೆನ್ನಾಗಿರುತ್ತೆ, ವನ್ಯಜೀವಿಗಳು ಚೆನ್ನಾಗಿರುತ್ತೆ. ಸೊ ಇದು ಸರ್ಕಾರ ತಪ್ಪು. ಆಮೇಲೆ ಯಾಕೆ ಸರ್ಕಾರ ಹೆಂಗೆ ಮಾಡ್ತೀರಿ ಅಂದರೆ, ನಾವು ಬಾಯಿ ಮುಚ್ಕೊಂಡು ಕೂತಿದ್ದೀವಿ, ನಾವು ಕೇಳಲ್ಲ. ಸರ್ಕಾರ ಡಿಸಿಷನ್ ತೊಗೊಂಡಿದೆ, ಒಂದಷ್ಟು ಜನ ಮಾತಾಡ್ತೀವಿ, ಮಿಕ್ಕಿದವ್ರು ಯಾರು ಎಲ್ಲ ಸುಮ್ಮನೆ ಚೆನ್ನಾಗಿ ಬೆಚ್ಚಕ್ಕೆ ಕೂತಿದ್ದಾರೆ. ನಾವು ಮಾತಾಡಿದ್ರೇ ಸರ್ಕಾರ ಇದನ್ನ ನಿಲ್ಲಿಸೋದು. ಸರ್ಕಾರ ಒಳ್ಳೆ ಜನಕ್ಕೆ ತೊಗೊಂಡ್ರೆ ಕಾಡನ್ನು ಉಳಿಸ್ಬೋದು. ಆಮೇಲೆ ಕೆಲವು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಕೆಲವರು ಹಳೆಯವರು. ಒಬ್ಬರು ರಾಣಾ ಜಾರ್ಜ್ ಅಂತಿದ್ದಾರೆ, ಅವರು ವೈಲ್ಡ್ ಲೈಫ್ ಬೋರ್ಡ್ ಇಟ್ಕೊಂಡೇ ಕಾಡು ಪಕ್ಕನೇ ರಿಸಾರ್ಟ್ ಕಟ್ಟಿದ್ದಾರೆ, ರ್ಯಾಂಚ್ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಮತ್ತು ಭದ್ರಾ ಹತ್ರ ಕಟ್ಟಿದ್ದಾರೆ. ಇವ್ರಿಗೆಲ್ಲ ಜವಾಬ್ದಾರಿ ಬೇಕು. ನಾನೊಂದು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆದಾಗ ನಾನು ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತೀನಿ ಅಂದರೆ, ನಾನು ನನ್ನ ಮನೆ ಕ್ಲೀನಾಗಿರಬೇಕು. ನಾನು ಮನೆಗಿದ್ಬಿಟ್ಟು ನನ್ನ ಗಾಜು ಮನೆಗೆ ಇದ್ಕೊಂಡು ಬೇರೆಯವ್ರ ಮೇಲೆ ಕಲ್ಲು ಹೊಡೆದ್ರೆ ನಡೆಯೋದಿಲ್ಲ. ಇದೇ ಥರ ಒಬ್ಬರು ಸಂಜಯ್ ಗುಬ್ಬಿ ಅಂತಿದ್ದಾರೆ, ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟ್. ಅವರು ಗೌರ್ಮೆಂಟಿಗೆ ಅಡ್ವೈಸ್ ಮಾಡೋದು ಬಿಟ್ಟು ಅವರೇ ಹೋಗ್ಬಿಟ್ಟು ಒಂದು ಎಲಿಫೆಂಟ್ ಕಾರಿಡಾರ್ ಒಳಗೆ ಇದು ಕಟ್ಕೊಂಡಿದ್ದಾರೆ. ಎಂಥದ್ದು ರಿಸಾರ್ಟ್, ಬಂದೀಪುರ ಕುಂದಕೆರೆ ರೇಂಜ್ ಒಳಗೆ. ಆಮೇಲೆ ಅವ್ರು ಹೆಂಗೆ ಕಟ್ಟಿದ್ದಾರೆ ಅಂದರೆ, ಎಲಿಫೆಂಟ್ ಕಾರಿಡಾರ್ಗೆ ನೀರು ಹಳ್ಳ ಇದೆ, ನೀರು ಕುಡಿಯೋಕ್ಕೆ ಪ್ರಾಣಿಗಳು ಬರಬೇಕು, ಅವರು ಅದು ಎದುರಿಗೆ ಕಟ್ಟಿದ್ದಾರೆ. ಆಮೇಲೆ ಫೆನ್ಸ್ ಮಾಡಿದ್ದಾರೆ ಏರಿಯಾನ.
ಅಲ್ಲಿ ಏನಾಗುತ್ತೆ, ಆನೆಗಳು ಹೊರಗಡೆ ಬರ್ದವರು 2 ಸತಿ ಮುರಿದಾಕಿದೆ, ತಿರ್ಗಾ ರಿಪೇರಿ ಮಾಡಿದ್ದಾರೆ. ಅವರು ಆನೆಗಳೇನಾಗತ್ತೋ ಓಡಾಡೋ ಜಾಗ ಇದಾಗಿದ ತಕ್ಷಣ ಊರ ಕಡೆ ಬರುತ್ತೆ. ಅಲ್ಲಿ ವನ್ಯಜೀವಿ ಮನುಷ್ಯರಿಗೆ ಸಂಘರ್ಷ ಜಾಸ್ತಿ ಆಗ್ತಿದೆ. ಆನೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಸೊ ಅಂಥ ಇದ್ರೊಳಗಿದ್ದಾಗ ಇಂಥ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಇವರೇ ಮಾಡಿದ್ರೆ ಎಷ್ಟು ತಪ್ಪು. ಆಮೇಲೆ ನಮ್ಮೊಬ್ಬರು ಫಿಲ್ಮ್ ಆ್ಯಕ್ಟರ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ಬಿಟ್ಟು. ಅವ್ರಿಗೆ ವನ್ಯಜೀವಿ ನೋಡಬೇಕು ಖುಷಿ ಆಗಲಿ, ಬರಲಿ ಕಾಡಿಗೆ ಎಂಜಾಯ್ ಮಾಡ್ಕೊಂಡು ಹೋಗಲಿ. ಒಂದು ಮನೆ ಕಟ್ಟಿದ್ದಾರೆ ಅಲ್ಲಿ, ನಮ್ಮ ಜಕ್ಕಲ್ಲಿ ಅಂದ್ಬಿಟ್ಟು ಜಾಗ ಬಂದೀಪುರೊಳಗೆ, ಕಟ್ಟಲಿ, ಎಂಜಾಯ್ ಮಾಡಲಿ. ಅವರಲ್ಲಿ ಬರಬೇಕು, ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಆ್ಯಸ್ ಪರ್ ದಿ ಎಕೋ ಸೆನ್ಸಿಟಿವ್ ಝೋನ್ ಅಥಾರಿಟಿ ಪ್ರಕಾರ, ರೂಲ್ಸ್ ಪ್ರಕಾರ ನೀವು ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಬಟ್ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ಅವ್ರಿಗೆ 2 ಸೆಕ್ಯೂರಿಟಿ, ಒಂದು ಕಡೆ 10 ಅಡಿ ಇದು ಫೆನ್ಸು, ಇದು ಸೋಲಾರ್ ಫೆನ್ಸು, ಅದು ಪಕ್ಕ ಇನ್ನೊಂದು 15 ಅಡಿದು ಟೆಂಟೆಕಲ್ ಫೆನ್ಸ್ ಹಾಕಿದೆ. ಎದ್ರಿಗೆ ಯಾಕೆ ಕಾಡಿಗೆ ಬರಬೇಕು ಇವರು? ವನ್ಯಜೀವಿ ಓಡಾಡೋ ಜಾಗಕ್ಕೆ ನೀವು ಅಡ್ಡ ಮಾಡ್ಬಿಟ್ಟು. ಆಮೇಲೆ ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ಕಾಡನ್ನು ಬುಡನೇ ಕಟ್ಟಿದ್ದಾರೆ. ಐ ಮೀನ್ ಇಲಾಕ್ ಇದೆ ಒಂದು ಬೆಟ್ಟ, ಅದು ಕೊರೆದಿದ್ದಾರೆ, ಮುಟ್ಟಂಗೆ ಇಲ್ಲ. JCB ತರಂಗೋ ಕೆಲಸ ಮಾಡೋಂಗಿಲ್ಲ. ಆದರೂ ಏನು ಮಾಡ್ತಿದ್ದೀರಾ? ಸರ್ಕಾರ ಸುಮ್ಮನೆ ಕೂತಿದ್ದೆ, ಫಾರೆಸ್ಟ್ ಸ್ಟಾಫು ಸುಮ್ಮನೆ ಬೆಚ್ಚಾಗಿ ಕೂತಿದ್ದಾರೆ. ಫಾರೆಸ್ಟ್ ಸ್ಟಾಫ್ ಏನು ಹೇಳೋಕ್ಕೆ ಹೋದರೆ ಅವ್ರಿಗೆ ಥ್ರೆಟೆಡ್ ಬೇರೆ. ಈ ಸಂಜಯ್ ಗುಬ್ಬಿಯವರು ಸೀನಿಯರ್ ಆಫೀಸರ್ಸ್ ಫೋನ್ ಮಾಡಿಬಿಟ್ಟು ನಿಮ್ಮವ್ರು ಹಿಂಗೆ ಬಂದು ತೊಂದರೆ ಕೊಡ್ತೀರ ಅಂತ ಹೇಳ್ತಾರೆ. ಸೊ ಇವ್ರದ್ದೆಲ್ಲ ಏನು ರೆಸ್ಪಾನ್ಸಿಬಿಲಿಟಿ ಇದೆ? ನಾವೀಗ ಅಂಗಡಿ ಬಗ್ಗೆ ಮತ್ತು ರಘುನಾಥ್ ಬಗ್ಗೆ, ಅಜಿತ್ ಬಗ್ಗೆ ಮಾತಾಡ್ತೀವಿ. ಇವರೆಲ್ಲ ಏನು ಮಾಡ್ತಿದ್ದಾರೆ? ಇನ್ನೊಬ್ಬರು ಇದ್ದರು, ದಿಲೀಪ್ ಸಿಂಗ್ ಅಂದ್ಬಿಟ್ಟು, ಅವರು ನಾಗರಹೊಳೆ ಪಕ್ಕ ಒಂದು ಕಟ್ಟಿದ್ದಾರೆ. ನಾವು ಅಡ್ವೈಸರಿ ಬೋರ್ಡ್ಗೆ ಇದ್ಬಿಟ್ಟು ನಾವೇ ತಪ್ಪು ಮಾಡಿದಾಗ ಬೇರೆ ಯಾರು ಯಾಕೆ ಮಾಡಬಾರ್ದು? ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಇವರೆಲ್ಲ ಮಾಡಿದ್ರಿಂದ ಅವರು ಕಟ್ಟಿದ್ದಾರೆ, ನಾನು ಕಟ್ತೀನಿ ಅಂದ್ಬಿಟ್ಟು. ಈಗ ಫುಲ್ ಬಂದೀಪುರ ನೀವು ಹೋದರೆ, ಕುಂದಕೆರೆ ಕಡೆ ಹೋದರೆ ನೀವು ಅಲ್ಲಿ ಕಾಣುತ್ತೆ ನಿಮಗೆ, ಬರೇ ಬಿಲ್ಡಿಂಗ್ಗಳು ಬರ್ತಿದ್ದಾರೆ, ರಂಚ್ಗಳು, ಫಾರ್ಮ್ ಹೌಸ್ಗಳು ಅಂತಾರೆ ಎಂಟರ್ಟೈನ್ಮೆಂಟ್ಗೆ. ಇವ್ರು 2 ದಿವಸ ವಾರಕ್ಕೆ ಎಂಟರ್ಟೈನ್ಮೆಂಟು, ವರ್ಷಕ್ಕೊಂದು 20 ಸತಿ ಎಂಟರ್ಟೈನ್ ಮಾಡೋಕ್ಕೆ, ಇವ್ರು ಎಂಜಾಯ್ ಮಾಡೋಕ್ಕೆ ದಿನಗಟ್ಟಲೆ ರೈತರಿಗೆ ತೊಂದರೆ. ಕಾಡಾನೆ ಊರ ಕಡೆ ಹೋಗುತ್ತೆ, ಊರ ಕಡೆ ಹೋದಾಗ ಗಲಾಟೆ ಆಗುತ್ತೆ. ಅಂದರೆ ಆ ದಾರಿ ಹೋಗ್ತಾ ಇತ್ತು ಆನೆನ, ಅದನ್ನು ಸ್ಟಾಪ್ ಮಾಡಿದ್ರೆ ಅದು ಬೇರೆ ಕಡೆ ಉಟ್ಕೊಂಡು ಹೋಗುತ್ತೆ, ಊರ ಕಡೆ ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ಇದ್ಬಿಟ್ಟು ನಾವೆಲ್ಲ ಇರ್ರೆಸ್ಪಾನ್ಸಿಬಲ್ ಆಗಿದ್ದರೆ ಹೇಗೆ? ಸೊ ಸರ್ಕಾರನೂ ಭಾಳ ಬೇಸರ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೂ ನಿದ್ದೆ ಮಾಡ್ತಿದ್ದಾರೆ. ಮುಂಚೆ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಅಂತಿದ್ವಿ. ಇವತ್ತು ಮಧ್ಯಪ್ರದೇಶ ಅವರು ಭಾಳ ಖುಷಿಯಾಗಿದ್ದಾರೆ, ನಾವು ನಂಬರ್ 1 ಅಂದ್ಬಿಟ್ಟು. ಎಷ್ಟು ಅವ್ರ ಜವಾಬ್ದಾರಿ ಏನಂದರೆ, ಬೇಸಿಕ್ ಜವಾಬ್ದಾರಿ ಅಂದರೆ ಅಡ್ವೈಸ್ ಮಾಡಬೇಕು. ಸರ್ ಹಿಂಗೆ ಆಗ್ತಾಯಿದೆ, ತಪ್ಪಾಗ್ತಿದೆ, ನಾನು ನಿಲ್ಲಿಸ್ಬೇಕು, ಅಲ್ಲ ಈ ಥರ ಬೇರೆ ಥರ ಏನಾದ್ರು ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಅಡ್ವೈಸ್ ಮಾಡಬೇಕು. ಒಂದು ಬೋರ್ಡಲ್ಲಿದ್ದಾಗ ನೀವು ಅವ್ರಿಗೂ ಹೇಳಬೇಕು, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡೋದು ಬೇಡ. ಈಗ ಕೆಲವು ಟೈಮು ಒಂದು ಕಡೆ ಏನೋ ಒಂದು ಪ್ರಾಜೆಕ್ಟ್ ಬರುತ್ತೆ, ಈ ಪ್ರಾಜೆಕ್ಟ್ ಮಾಡಬೇಕೋ ಇಲ್ವೋ, ನೀರಾವರಿದು ಒಂದು ಮಾಡಬೇಕು, ಹೈಡ್ರೋ ಎಲೆಕ್ಟ್ರಿಕ್ ಒಂದು ಮಾಡಬೇಕು, ಅಥವಾ ಮೈನಿಂಗ್ದು ಏನೋ ಬರುತ್ತೆ, ಇಂಥದ್ದೆಲ್ಲ ಇದ್ದಾಗ ಮಾಡಬೇಕು ಮಾಡಬಾರ್ದು ಅಂದ್ಬಿಟ್ಟು ಒಂದು ಡಿಸಿಷನ್ ತೊಗೋಬೇಕು. ನಾವು ತಪ್ಪು ಮಾಡಿಬಿಟ್ಟು ಈ ಡಿಸಿಷನ್ಗಳಲ್ಲಿ ಏನು ಹೇಳೋಕ್ಕಾಗತ್ತೆ? ಸೊ ಎಲ್ಲ ಒಂದು ಕಡೆ ಹೇಳೋಕ್ಕೆ ಕಳೆದೋಗಿದೆ. ನಾನು ಬ್ಲೇಮ್ ಮಾಡೋದು ಯಾರಿಗೂ ಇಲ್ಲ, ವನ್ಯಜೀವಿ ಬೋರ್ಡ್ ಮೆಂಬರ್ಸ್ ಅಲ್ಲ, ನಮ್ಮಂಥ ಜನಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮಾತಾಡಿದ್ರೆ ಈ ಒಳ್ಳೊಳ್ಳೆ ಜನ ಬೋರ್ಡ್ಗೆ ಬರ್ತಾರೆ, ಆ ವನ್ಯಜೀವಿ ಮಂಡಳಿಗೆ ಒಳ್ಳೆ ಜನ ಬಂದಾಗ ಗೌರ್ಮೆಂಟಿಗೆ ಒಳ್ಳೆ ಅಡ್ವೈಸ್ ಕೊಡ್ಬೋದು. ಆಮೇಲೆ ಸರ್ಕಾರಕ್ಕೂ ಹೇಳೋದು, ಈ ಟೈಮಲ್ಲಿ ನೀವು ಆಟ ಆಡಬೇಡಿ, ಪರಿಸರ ಜೊತೆ ದಯವಿಟ್ಟು ಆಟ ಆಡಬೇಡಿ. ಮುಳುಗಿದ್ದೀವಿ, ಇಷ್ಟು ತನಕ ಬಂದಿದೆ, ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಈಗಾದರೂ ಪರಿಸರನ ಉಳಿಸಿ ಅಂದ್ಬಿಟ್ಟು ನಮ್ಮ ಮನವಿ ಅಂತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.